ನ್ಯೂಸ್ನ ಮತ್ತೊಂದು ಸಾಮಾಜಿಕ ಕಳಕಳಿಯ ವರದಿಗೆ ರಾಜ್ಯದಾದ್ಯಂತ ವೀಕ್ಷಕರು ಸ್ಪಂದಿಸಿದ್ದಾರೆ. ನಿನ್ನೆ ಪ್ರಸಾರವಾದ ನಾನು ಮಾಡಿದ ತಪ್ಪೇನು ವಿಶೇಷ ಕಾರ್ಯಕ್ರಮಕ್ಕೆ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. 6 ವರ್ಷದ ಪುಟ್ಟ ಬಾಲಕಿಯ ಕರುಣಾಜನಕ ಕಥೆ ಕೇಳಿದ ಆರೋಗ್ಯ ಸಚಿವ ಯುಟಿ ಖಾದರ್ ಬಾಲಕಿ ಚಿಕಿತ್ಸೆಗೆ ನೆರವಾಗುವುದಾಗಿ ಹೇಳಿದ್ದಾರೆ. ಕುಸುಮ ಎಲ್ಲವೂ ಚೆನ್ನಾಗಿದ್ದರೆ ಈಕೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನಕ್ಕೊಂಡು ನಲ್ಕೊಂಡು ಓಡಾಡಿಕೊಂಡಿರಬಹುದಾಗಿತ್ತು. ಭರತನಾಟ್ಯ ಕಲಿತಾ ಇದ್ದ ಈ ಮುದ್ದು ಹುಡುಗಿಗೆ ಈಗ ಮಾತಿಲ್ಲ, ನಡೆಯೋಕ್ಕೂ ಆಗೋಲ್ಲ. ಈ ಮುದ್ದು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಆದ ತೊಂದರೆಯ ಬಗ್ಗೆ ಸುವರ್ಣ ನ್ಯೂಸ್ ವಿಶೇಷ ಕಾರ್ಯಕ್ರಮವನ್ನೇ ಮಾಡಿತು. ಏನಾಯ್ತು ಕುಸುಮ? ಏನಾಯ್ತು? ಏನಿಲ್ಲ. ಈ ಕಂದನ ಕರುಣಾಜನಕ ಕಥೆಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಕೂಡ ಮರುಗಿದರು. ನಿಮ್ಹಾನ್ಸ್ನಲ್ಲಿ ಮಗುವಿಗೆ ಚಿಕಿತ್ಸೆ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ತಕ್ಷಣ ಎನ್ಕ್ವೈರಿ ಮಾಡ್ತೇನೆ, ಯಾವ್ದು ಔಷಧ ಕೊಟ್ಟಿದ್ದಾರೆ, ಏನು ಯಾವ್ದು ಕಾರಣ ಗೊತ್ತಾಗ್ತದೆ. ಅಟ್ಲೀಸ್ಟ್ ನಾವು ಏನಾದ್ರು ನಿರ್ಲಕ್ಷ್ಯತೆ ಒಂದು ನೆಗ್ಲಿಜೆನ್ಸ್ ಇದ್ರೆ ನಮ್ಗೆ ನಮ್ಮ ಅಧಿಕಾರಿ ಮೇಲೆ ನಮ್ಮ ಕ್ರಮ ಇರಲಿಕ್ಕೆ ಆಗ್ತದೆ. ಏನು ಮುಂದಕ್ಕೆ ಇದಾಗಬಾರ್ದು ರೀತಿಯಲ್ಲಿ. ಮತ್ತೆ ಇವರಿಗೆ ಈಗ ಕನ್ಸ್ಯೂಮರ್ ಕೋರ್ಟ್ ಮತ್ತೆ ಇದಕ್ಕೆ ಹೋಗ್ಬೋದು. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅದು ಬಂದು ನಾವು ಗೈಡ್ ಮಾಡ್ತೇವೆ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಮತ್ತು ಗ್ರಾಹಕ ವೇದಿಕೆ ಎರಡು ಕೂಡ ಕೇಸ್ ಹಾಕ್ಲಿಕ್ಕೆ ಇವಾಗ ಅವಕಾಶ ಇದೆ. ನಮ್ಗೆ ಕಂಪ್ಲೇಂಟ್ ಕೂಡ ತನಿಖೆ ಮಾಡಿ ನಮ್ಮ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡು ನಮ್ಗೆ ಕೂಡ ಪವರ್ ಇದೆ, ನಾವು ಅದು ಮಾಡ್ತೇವೆ. ಪುಟ್ಟ ಕಂದನ ಮುಖದಲ್ಲಿ ನಗುವನ್ನ ಮತ್ತೆ ಅರಳಿಸೋದಕ್ಕೆ ಆಟೋ ಮಾರಿರುವ ತಂದೆ ಶಿವಕುಮಾರ್ಗೆ ಈಗ ಬಿಬಿಎಂಪಿ ನೆರವಿನ ಹಸ್ತ ಚಾಚಿದೆ. ಆಟೋ ಕೊಡಿಸುವ ಭರವಸೆ ಸಿಕ್ಕಿದೆ. ದೇಶ ವಿದೇಶಗಳಿಂದಲೂ ಕರುಣಾಮಯಿ ಸಹೃದಯರು ಸಹಾಯ ಹಸ್ತ ಚಾಚುತ್ತಿದ್ದಾರೆ. ನಮ್ಮ ಮಗಳು ಇದ್ದಕ್ಕಿದ್ದಂಗೆ ಈ ಥರ ಅನಾರೋಗ್ಯಕ್ಕೆ ಒಳಗಾಗ್ಬಿಟ್ಲು. ನಾವು 6 ತಿಂಗಳಿಂದನೂ ಟ್ರೀಟ್ಮೆಂಟ್ ಕೊಟ್ಟು ನಾವು ಸುಮಾರು ಹಣಕಾಸಿನ ತೊಂದರೆಯಲ್ಲಿದ್ವಿ. ಹಿಂಗಿದ್ದಂಥ ಸಮಯದಲ್ಲಿ ನಮಗೆ ಈ ಸುವರ್ಣ ವಾಹಿನಿಯರು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ನಮಗೊಂದು 2 ಅವರ್ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ಸುಮಾರು ಕಾಲರ್ಸ್ಗಳು ಫೋನ್ ಮಾಡಿ ನಮಗೆ ನಿಮ್ಮ ಮಗುನ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸುವರ್ಣ ನ್ಯೂಸ್ ಚಾನಲ್ನವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ಮಗುವಿಗಿರೋದು ವೈರಲ್ ಈಸೋಫೆಜಿಟಿಸ್ ಕಾಯಿಲೆಯಂತೆ. ಅದಕ್ಕೆ ನಿಮ್ಹಾನ್ಸ್ನಲ್ಲೇ ಚಿಕಿತ್ಸೆ ಆಗಬೇಕು. ಖರ್ಚು ಕೂಡ ದುಬಾರಿನೇ. ಹೀಗಾಗಿ ಕುಸುಮ ಪೋಷಕರು ಇಂದು ಆರೋಗ್ಯ ಸಚಿವ ಯುಟಿ ಖಾದರ್ರನ್ನ ಭೇಟಿಯಾಗಲಿದ್ದಾರೆ. ಸುವರ್ಣ ನ್ಯೂಸ್ನಿಂದ ಸಿಕ್ಕಿರುವ ಜನಸ್ಪಂದನೆ ಆ ಮಗುವಿನ ಆರೋಗ್ಯ ಸುಧಾರಿಸಲು ನೆರವಾದರೆ ಸುವರ್ಣ ನ್ಯೂಸ್ನ ಈ ವರದಿ ಪ್ರಸಾರ ಮಾಡಿದ್ದಕ್ಕೆ ಸಾರ್ಥಕ್ಯ ಸಿಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಜಾ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.